ಎಲ್ಲ ಕಡೆ ಸೌಂಡ್ ಒಳ್ಳೇದು. ಈಗ ಸಮೀಕ್ಷೆ ಬಗ್ಗೆ ಹೇಳ್ತೇನೆ. ಇವತ್ತು ನಾವು ಈ ಸೋಷಿಯೋ ಎಜುಕೇಶನಲ್ ಸರ್ವೆಗೆ ಚಾಲನೆಯನ್ನು ನೀಡಿದ್ವಿ. ಮೊಟ್ಟ ಮೊದಲನೇದಾಗಿ ಹೆಸ್ಕಾಂ ಅಧಿಕಾರಿಗಳಿಗೆ ನಾವು ಪ್ರಶಂಸೆ ಶ್ಲಾಘನೆ ಹೇಳಲೇಬೇಕಾಗುತ್ತೆ. ಹಿಂದಿನ 2 ವಾರದಿಂದ ಎಲ್ಲ ಮನೆಗೆ ಹೋಗಿ ಎಲ್ಲ ಮನೆಗೆ ಸ್ಟಿಕ್ಕರ್ನ ಅಂಟಿಸಿ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತ ಹೇಳಿ ಒಂದು ಫಾರ್ಮ್ಯಾಟ್ನು ಅವರು ಸೆಟಪ್ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ಈಗ ಬಹಳ ನಮಗೆ ಈಸಿ ಆಗಿಬಿಟ್ಟಿದೆ. ಯಾವ ಮನೆಗೆ ಹೋಗ್ಬೇಕಂತ ಹೇಳಿ ನಮ್ಮ ಎನ್ಯೂಮರೇಟರ್ಸ್ಗೆ ಗೊತ್ತಾಗಿದೆ. ನಮ್ಮ ಜಿಲ್ಲೆನಲ್ಲಿ ಸರಿಸುಮಾರು 12 ಲಕ್ಷ ಮನೆಗಳಿದ್ದಾವೆ. ಸೊ ಒಟ್ಟು ನಾವು 10,308 ಜನ ಟೀಚರ್ಸ್ನು ಎನ್ಯೂಮರೇಟರ್ಸ್ ಅಂತ ಹೇಳಿ ಇದರಲ್ಲಿ ವೈಟ್ ಲಿಸ್ಟ್ ಮಾಡಿದ್ದೀವಿ. ಬರೀ ಸರ್ಕಾರಿ ಅಧಿಕಾರಿಗಳನ್ನೇ ನಾವು ಈ ಒಂದು ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ವಿ. ಅದರಿಂದ ಈ ಸರ್ವೆ ಮೇಲೆ ಯಾವುದೇ ಮತ್ತೆ ಡೌಟ್ಸ್ ಬರಲ್ಲ ಅಂತ ಹೇಳಿ ನಮ್ಮ ನಂಬಿಕೆ. 16 ದಿವಸದ ಒಳಗಡೆನೆ ಈ ಒಂದು ಸರ್ವೆನು ನಾವು ಮುಕ್ತಾಯ ಮಾಡ್ಕೊಳ್ತೀವಿ. ಯಾರ್ಯಾರಿಗೆ ಮನೆ ಇಲ್ಲ, ಕರೆಂಟ್ ಕನೆಕ್ಷನ್ ಇಲ್ಲ, ಅವ್ರಿಗೆ ಹೆಂಗ್ ಮಾಡ್ತೀರಂತ ಪ್ರಶ್ನೆ ಬರ್ಬೋದು. ನಮ್ಮ ತಂತ್ರಾಂಶದಲ್ಲಿ ಆ್ಯಪಲ್ಲಿ ಪರ್ಸನ್ನು ನಾವು ಜಿಯೋ ಟ್ಯಾಗ್ ಮಾಡಿ ಅಲ್ಲೇ ಕ್ಯಾಂಪ್ ಮೋಡಲ್ಲಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಎಲ್ಲ ಟ್ರೈನಿಂಗ್ನು ಕಮಿಷನ್ ಮುಖಾಂತರ, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಮುಖಾಂತರ ಎಲ್ಲ ಟೀಚರ್ಸ್ಗೆ ಎನ್ಯೂಮರೇಟರ್ಸ್ಗೆ ಆಲ್ರೆಡಿ ನೀಡಲಾಗಿದೆ. ಅವರು ಸಜ್ಜಿದ್ದಾರೆ. ನಮ್ಮ ಇಡೀ ಜಿಲ್ಲಾಡಳಿತ ಈ ಎಲ್ಲ ಕೆಲಸ ಮಾಡ್ಲಿಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಸೊ ಎಲ್ಲೆಲ್ಲಿ ನೆಟ್ವರ್ಕ್ ಇರಲ್ಲ ಆ ಏರಿಯಾಸ್ ಅಲ್ಲಿನೂ ಕ್ಯಾಂಪ್ ಮೋಡ್ ಅಲ್ಲಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಎಲ್ಲರನ್ನು ಕರ್ಸ್ಕೊಂಡು 1 ಡೇ ಫಿಕ್ಸ್ ಮಾಡ್ತೀವಿ. ಎಲ್ಲರನ್ನು ಕರ್ಸ್ಕೊಂಡು ನಾವು ಅಲ್ಲಿ ಮಾಡ್ಕೊಳ್ತೀವಿ. ಇದರಲ್ಲಿ ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಬರಲ್ಲ. ನಾವು ಆ ತರ 38 ಜಾಗಗಳನ್ನು ಶ್ಯಾಡೋ ಏರಿಯಾಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದೀವಿ. ಆ ಏರಿಯಾಸ್ ಅಲ್ಲಿ ನಾವು ಎಲ್ಲರನ್ನು ಹೆಡ್ ಕ್ವಾರ್ಟರ್ಸ್ಗೆ ಕರ್ಸ್ಕೊಂಡು 1 ಡೇ ಒಳಗಡೆ ಅದನ್ನ ಮುಕ್ತ ಮಾಡಿ. ಖಾನಾಪುರ ಅಕ್ಕಿ ಪಿಕ್ಕೆ ಆದೇಶ ಜನ ಕೂಡ ನಮ್ ಕೂಡ ಸರ್ಕಾರ ಎಷ್ಟು ಸೇರ್ಪಡೆ ಮಾಡಿದೆ. ಆದ್ರೆ ಸಮೀಕ್ಷೆಯಲ್ಲಿ ನಮ್ಗೆ ಕೊಡ್ಬೇಕಂದ್ರೆ ಕರೆಂಟ್ ನಮ್ ಯಾವ್ದೇ ರೀತಿಯ ವಿದ್ಯುತ್. ಸೊ ಬಹಳ ಅದಕ್ಕೆ ಈ ಅಕ್ಕಿ ಪಿಕ್ಕೆ ಜನಾಂಗದ ಸಮಸ್ಯೆ ನಮ್ಗೆ ಮುಂಚಿತವಾಗಿ ಗೊತ್ತಿತ್ತು. ನಾವು ಕಮಿಷನ್ ಜೊತೆ ಇದರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಸೊ ಅವರೆಲ್ಲರನ್ನು ಒಂದು ಕಡೆ ಕರ್ಸ್ಕೊಂಡು ಅವ್ರ ಮುಖಂಡರ ಜೊತೆ ಮಾತಾಡ್ಕೊಂಡು ಒಂದು ಕಡೆ ಕರ್ಸ್ಕೊಂಡು ಅಂದ್ರೆ ಆಫ್ಲೈನ್ ಮೋಡ್, ಕ್ಯಾಂಪ್ ಮೋಡ್ ಅಲ್ಲಿ ಅವ್ರಿಗೆ ಅವರ ಪರ್ಸನ್ನೇ ಜಿಯೋ ಟ್ಯಾಗ್ ಮಾಡಿಬಿಟ್ಟು ಅವರ ಎಂಟ್ರಿನ ನಾವು ಮಾಡಿಸ್ತೀವಿ. ಎಲ್ಲರೂ ಅವರವರ ಆಧಾರ್ ಕಾರ್ಡ್ ಮತ್ತೆ ಎಲ್ಲಾ ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಇಟ್ಕೋಬೇಕಂತ ತಮ್ಮ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಏನಾದ್ರೂ ಸಮಸ್ಯೆಗಳಿದಾವಂದ್ರೆ ನಮ್ಮ ದೇಶದವರಿಗೆ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಇಮಿಡಿಯೇಟ್ಲಿ ಯಾರ್ಯಾರಿಗೆ ಕರೆಕ್ಷನ್ಸ್ ಮಾಡ್ಲಿಕ್ಕಿದೆ, ಆಧಾರ್ ಅಪ್ಡೇಷನ್ ಮಾಡ್ಲಿಕ್ಕಿದೆ, ಅವೆಲ್ಲಾನು ನಮ್ಮ ನಾಡ ಕಚೇರಿಗಳಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸಮೀಕ್ಷೆ ಚಾಲನೆ ಕೊಡ್ತಾರೆ. ಈಗ ಇವತ್ತು ಭಾಳ ಮಹತ್ವದ ವಿಷಯ ಇದು. ಕಮಿಷನ್ದಿಂದ ಮತ್ತು ಸರ್ಕಾರದಿಂದ ಏನು ಆದೇಶ ಬಂದೈತಿ, ಆದೇಶ ಪಾಲನೆ ಮಾಡಿ ಇವತ್ತು ನಾವು ಕಾಸ್ಟ್ ಸೆನ್ಸಸ್ ಚಾಲನೆ ಮಾಡಿದ್ದೇವೆ. ನಮ್ಮ ಜಿಲ್ಲೆದಲ್ಲೇ 12 ಲಕ್ಷ ಮನೆ ಅದಾರು. 10,800 ಎನ್ಯೂಮರೇಟರ್ಸ್ಗೆ, ಟೀಚರ್ಸ್ಗೆ ಅಪಾಯಿಂಟ್ಮೆಂಟ್ ಸರ್ಕಾರದಿಂದ ಆಗಿದೆ. ಪ್ರತಿ ಟೀಚರ್ಗೆ 150 ಮನೆ ಕೊಟ್ಟಿದ್ದಾರೆ. ಇದು 150 ಮನೆ 16 ದಿವಸ ಒಳಗೆ ಕಂಪ್ಲೀಟ್ ಮಾಡಬೇಕು. ಪ್ರಶ್ನೆ ಲಿಸ್ಟ್ ದೊಡ್ಡಿದೆ. ಅದು ಎಕನಾಮಿಕ್ ಬ್ಯಾಕ್ವರ್ಡ್ ಯಾರದಾರು, ಜಾತಿ, ಧರ್ಮ, ಶಿಕ್ಷಣ ಎಷ್ಟಾಗಿದೆ, ಯಜಮಾನ್ ಯಾರು, ಮನೆಯಲ್ಲಿ ಎಷ್ಟು ಮಂದಿ ಅದಾರು, ಆಧಾರ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್ ಇದೇನಿಲ್ಲ. ಮುಂದೆ ಎಲ್ಲ ಸಿಟಿಸನ್ಸ್ಗೆ ತೊಂದರೆ ಆಗಬಾರ್ದು, ಒಂದು ಹೆಲ್ಪ್ ಆಗಬೇಕು ಅಂದರೆ ಇದು ಕಮಿಷನ್ ವಿಚಾರ. ನಾವು ಇವತ್ತಿಂದ ನಾನು DC ಸಾಹೇಬರು, ಕಾರ್ಪೊರೇಟರ್ ಅವರು, ಪ್ರೊವಿಷನಲ್ DC ಸಾಹೇಬರು, AC ಸಾಹೇಬರು, ತಹಶೀಲ್ದಾರ್ ಸಾಹೇಬರು ಎಲ್ಲ ಇವತ್ತು ಬಂದು ಇಲ್ಲಿಂದ ನಾವು ಚಾಲನೆ ಕೊಟ್ಟಿದ್ದೇವೆ. ಸರ್, BJP ಟೀಕೆ ಮಾಡ್ತಾ ಇದೆ, ಕಾಸ್ಟ್ ಇದು ಅವಶ್ಯಕತೆ ಇರಲಿಲ್ಲ ಇದನ್ನ ಅಂತ. ಅವ್ರದ್ದು ಕಾಯಂ ಟೀಕೆ ಮಾಡೋದು ಕೆಲಸ. ನಮ್ಮ ಸರ್ಕಾರದ ಕೆಲಸ ಮಂದಿಗೆ ಒಳ್ಳೆ ಆಗೋದು, ಅದು ನಮ್ದು ಕೆಲಸ. ಮಂದಿ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಥರದಲ್ಲೇ ಸೆನ್ಸಸ್ ಬುದ್ಧಲ್ಲೇ ಧರ್ಮ ಹೊಡಿದು ಪ್ರಶ್ನೆ ಬರೋದಿಲ್ಲ. ಏನು ಪ್ರಶ್ನೆ ಬರ್ತಿದ್ದೆ ಧರ್ಮದ ಬಗ್ಗೆ? ಏನು ಯಾರು ಮಾತಾಡೋದು? ಇದು ಒಂದು ಸೆನ್ಸಸ್ ಇದೆ, ಸೆನ್ಸಸ್ದು ಕೆಲಸ ಮಾಡೋಣ. ಎಲ್ಲರಿಗೆ
ಲಾಭ ಸಿಗಲಿ, ಎಕನಾಮಿಕಲಿ ಬ್ಯಾಕ್ವರ್ಡ್ ಯಾರಾದಾರು ಅದೆಲ್ಲ ಲಾಭ ಸಿಗಲಿ ಅಂದ್ರೆ ಸರ್ಕಾರ ಮಾಡ್ತಾ ಇದೆ. ಅವ್ರು ಟೀಕೆ ಮಾಡ್ತಾ ಇದ್ರು, ಕೆಲಸ ಇದೆ, ಅವ್ರು ಟೀಕೆ ಮಾಡಲಿ. ನಾವು ಮಂದಿ ಪರವಾಗಿ ಕೆಲಸ ನಾವು ಮಾಡ್ತಾ ಇದ್ದೇವೆ, ನಾವು ಮಾಡ್ತೀವಿ. ನಿಮ್ಮ ಅನಿಸ್ತಾ ಕಳೆದ ಬಾರಿ ಸಮೀಕ್ಷೆ ಬಿಜೆಪಿ ಅವರು ವಾಪಸ್ ತಗೊಂಡ್ರಿ. ಕಳೆದ ಬಾರಿ ಒಂದ್ಲಾಗಿ ನಿಮ್ಮ ಅನಿಸ್ತಾ ಇದೆಯಾ ಬಿಜೆಪಿ ಅವರು ಲಿಂಗಾಯತ್ ಸ್ವಾಮೀಜಿಗಳನ್ನ ಮತ್ತು ಆ ಸಮುದಾಯ ನೀತಿ ಕಟ್ತಾ ಇದೆ ಸರ್ಕಾರ ವಿರುದ್ಧ ಅಂತ ಸಮೀಕ್ಷೆ ವಿಚಾರಗಳು? ಅದು BJP ವಿಚಾರ, ಅವ್ರು ಏನು ವಿಚಾರ ಇದ್ದಾರೆ ಅವ್ರು ಮಾಡಲಿ. ನಾವು ಯಾವುದು ಜಾತಿ ಯಾವುದು ಧರ್ಮ ಬ್ರೇಕ್ ಮಾಡಲಿಕ್ಕೆ ಅವ್ರದಲ್ಲೇ ಇದು ಮಾಡಲಿಕ್ಕೆ ನಾವು ಇದು ಮಾಡೋದಿಲ್ಲ. ನಮ್ಮ ಸರ್ಕಾರ, ನಮ್ಮ ಪಕ್ಷ ಕಾಂಗ್ರೆಸ್ ಪಾರ್ಟಿ ಎಲ್ಲ ಧರ್ಮಕ್ಕೆ ತಗೊಂಡು ಹೋಗೋದು ಪಕ್ಷ. ನಮ್ದು ಐಡಿಯಾಲಜಿನೂ ಅದು ಪಕ್ಷದು. ಜನರಿಗೆ ಏನ್ ಹೇಳ್ತೀರಿ ಸರ್? ಕಳೆದ ಬಾರಿ ನೀವು ಸಮೀಕ್ಷೆ ಮಾಡಿದ್ರಿ, ಅದು ಇಂಪ್ಲಿಮೆಂಟ್ ಆಗಿಲ್ಲ. ಈ ಬಾರಿ ಇಂಪ್ಲಿಮೆಂಟ್ ಆಗುತ್ತಾ ಅಂತ? ಆಗಿದೆ, 100% ಇಂಪ್ಲಿಮೆಂಟ್ ಆಗ್ತಾ ಇದೆ. ಗೊಂದಲಗಳ ಮಧ್ಯನೂ ಕೂಡ ಆಗ್ತಾ ಇದೆ. ಜನರಿಗೆ ಏನ್ ಹೇಳ್ತೀರಿ ಸರ್? ಜನರಿಗೆ ಹೇಳ್ತೀನಿ, ತಾವು ಮುಂದೆ ಬನ್ನಿ, ಏನು ಯಾರು ಇನ್ಯೂಮರೇಟರ್ಸ್ ಬರ್ತಾರೋ ಅವ್ರಿಗೆ ಹೆಲ್ಪ್ ಮಾಡಿ ತಮ್ದು ಎಲ್ಲ ಏನು ಕ್ವೆಶನ್ ಇದೆ ಇದು ಆನ್ಸರ್ ಮಾಡಿ. ಇದರದಲ್ಲಿ ಲಾಭ ಇದೆ, ತೊಂದರೆ ಏನೂ ಇಲ್ಲ. ಅದೇ ನಾವು ಹೇಳೋದು.